ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಆಲೂಗಡ್ಡೆಯಿಂದ ಆಲೂ ಗಾರ್ಲಿಕ್ ಟಿಕ್ಕಿ ಮಾಡೋಣ. 3 ದೊಡ್ಡ ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಬೇಯಕ್ಕಿಡೋಣ. ಕುಕ್ಕರಿಗೆ ಆಲೂಗಡ್ಡೆ ಹಾಕ್ಕೊಂಡು ನೀರು ಹಾಕಿ ಬೇಯಕ್ಕಿಡ್ತೀನಿ. 2 ವಿಷಲು ಕೂಗಿಸ್ಕೊಳ್ಬೇಕು. ಸಂಪೂರ್ಣ ಕುಕ್ಕರ್ ತಣ್ಣಂಗಾದ್ಮೇಲೆ ತೆಗೆದುಕೊಳ್ಬೇಕು. ಆಲೂಗಡ್ಡೆನ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ ಆಲೂಗಡ್ಡೆಗಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಬೇಕು. ಪಾತ್ರೆಯಲ್ಲಿ ಹಾಕಿದ್ಮೇಲೆ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇವುಗಳನ್ನು ಹಚ್ಕೊಳ್ಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಬೇಕು. ಆಲೂಗಡ್ಡೆಗೆ ಕಟ್ ಮಾಡ್ಕೊಂಡಿದ್ದೆಲ್ಲವೂ ಹಾಕಿ ಉಪ್ಪು ಹಾಕಿ ಕಲಸಿಕೊಳ್ಬೇಕು. ಚೆನ್ನಾಗಿ ಕಲಸಿಕೊಂಡ ನಂತರ ಒಂದು ಬಾಲ್ ಸೈಜಿನಷ್ಟು ದೂರ ತೊಗೊಂಡು ಟಿಕ್ಕಿ ಥರ ತಟ್ಕೊಳ್ಬೇಕು. ಆಲೂಗಡ್ಡೆ ಹಿಟ್ಟು ಕೈಗೆ ಅಂಟ್ಕೊಂಡ್ರೆ ನೀರು ತಾಗಿಸ್ಕೊಂಡು ತಟ್ಟಿದರೆ ಟಿಕ್ಕಿ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ರವೆ ತೆಗೆದುಕೊಂಡಿದ್ದೀನಿ. ರವೆಯಲ್ಲಿ ಆಲೂಗಡ್ಡೆ ಟಿಕ್ಕಿನ ಸ್ವಲ್ಪ ಡಿಪ್ ಮಾಡಿ ಒಂದು ಪ್ಲೇಟಲ್ಲೆಲ್ಲ ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಇವಾಗ 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು. ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಲ್ಲ, ಉಪ್ಪು ಮತ್ತು ಮಾವಿನಕಾಯಿ ಪುಡಿ ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಬಿಕೊಂಡಿರೋ ಪೇಸ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಗ್ರೀನ್ ಚಟ್ನಿ ರೆಡಿ ಇದೆ. ಈಗ ಎಣ್ಣೆ ಕಾಯಲಿಡೋಣ. ಎಣ್ಣೆ ಕಾದ ನಂತರ ಟಿಕ್ಕಿಗಳನ್ನು ಹಾಕಿಕೊಳ್ಳೋಣ. ಇದು ಸ್ವಲ್ಪ ಇವಾಗ ಬೇಯಲು ಬಿಡಬೇಕು. ಬಬಲ್ ಕಮ್ಮಿ ಆದಮೇಲೆ ಇದನ್ನು ಮಗ್ಚಾಕ್ಕೊಳ್ಬೇಕು. ಮಗ್ಚಾಕ್ಕೊಂಡು ಮತ್ತೆ ಇದನ್ನು ಬೇಯಕ್ಕೆ ಬಿಡಬೇಕು. ಇದು ಎಣ್ಣೆಲಿ ಕರೆದಿದ್ದು ನಾನು ತೋರಿಸಿದೆ. ನೀವು ಬೇಕಾದರೆ ತವದಲ್ಲಿ ಇಟ್ಕೊಂಡು ಟೋಸ್ಟ್ ಮಾಡ್ಕೊಳ್ಬೇಕು, ತಿನ್ಬೋದು. ಡೀಪ್ ಫ್ರೈಡ್ ಇಷ್ಟ ಆಗಲ್ಲ ಅಂತಿದ್ರೆ ಆಲೂ ಗಾರ್ಲಿಕ್ ಟಿಕ್ಕಿ ರೆಡಿ ಇದೆ, ಮಾಡ್ಕೊಳ್ಳಿ, ತಿನ್ನಿ. ಓಕೆ, ಬಾಯ್.